ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ವೆದರ್ ಹೆಂಗಿದೆ ಅಂದರೆ ಫುಲ್ಲು ಮಳೆ ಬರುತ್ತೇನೆ ಇವಾಗಲೇ ಆ ಥರ ಆಗಿದೆ. ಅಂದರೆ ಬೆಳಿಗ್ಗೆ ಒಂದು 8 ಗಂಟೆಯಲ್ಲಿ ಫುಲ್ಲು ಬಿಸಿಲು ಬಂತು. ಹೇಗಿತ್ತು ಅಂದರೆ ಫುಲ್ಲು ಪಳಪಳ ಅಂತ ಹೊಡಿತಾ ಇತ್ತು. ಇವಾಗ ನೋಡಿದರೆ ಫುಲ್ಲು ಮೋಡ ಮುಚ್ಕೊಬಿಟ್ಟಿದೆ. ಇವಾಗಲೇ ಬರುತ್ತೇನೋ ಆ ಥರನೇ ಆಗಿರೋದು. ಓಕೆ, ಹಾಗೆ ನಾನು ಏನು ಹೇಳೋದಕ್ಕೆ ಬಂದೆ ಅಂದರೆ, ನಿನ್ನೆ ನಾವು ಪಾರ್ಕಿಗೆ ಹೋಗ್ಬೇಕಾದ್ರೆ ಕೌಶಿ ಮತ್ತು ನಾನು ಕಾಫಿ ಎಲ್ಲ ಕುಡ್ಕೊಂಡು ಹೋಗ್ಬೇಕಾದ್ರೆ ಹೊಟ್ಟೆ ಸ್ವಲ್ಪ ಏನೋ ಒಂಥರ ಸುಸ್ತಾಗೋದು, ಒಂಥರ ಹೆಂಗೆಂಗೋ ಆಗ್ತಾ ಇರುತ್ತೆ. ಅದು ನನಗೆ ಅವಾಗವಾಗ ಆಗ್ತಾನೆ ಇರುತ್ತೆ. ಯಾಕೆ ಅಂದರೆ ಗೊತ್ತು ನಿಮಗೆ, ನನಗೆ ಪಿತ್ತಕೋಶ ರಿಮೂವ್ ಮಾಡಿರೋದ್ರಿಂದ ಅದು ಅವಾಗವಾಗ ಈ ಥರ ಒಂದೊಂದ್ಸರಿ ಡೈಲಿ ಆಗ್ತಾ ಇರುತ್ತೆ, ಒಂದೊಂದ್ಸರಿ ಯಾವಾಗಲಾದ್ರೂ ಒಂದೊಂದ್ಸರಿ ಆಗುತ್ತೆ, ಈ ಥರ ಆಗ್ತಾ ಇರುತ್ತೆ. ನೆನೇನು ಸೇಮ್ ಅದೇ ಥರನೇ ಕಾಫಿ ಕುಡ್ಕೊಂಡು ಹೋಗ್ಬೇಕಾದ್ರೆ ಒಂಥರ ಸುಸ್ತು ಏನೋ ಒಂಥರ ಆಗ್ತಾಯಿತ್ತು. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಕಾಫಿ ಎಲ್ಲ ಕುಡಿಬೇಕಾದ್ರೆ ಸ್ವಲ್ಪ ನೀರು ಕುಡಿದ್ಬಿಟ್ಟು ಆಮೇಲೆ ಕಾಫಿನ ಕುಡಿತೀನಿ. ನೆನೆ ಮರ್ತನ ಏನೋ ಗೊತ್ತಿಲ್ಲ, ನನಗೆ ಪಾರ್ಕ್ ಹೋಗ್ಬೇಕಾದ್ರೆ ಆ ಥರ ಆಯಿತು. ಅದಾದಮೇಲೆ ಪಾರ್ಕಲ್ಲಿ ಏನು ನಾನು ಜಾಸ್ತಿ ವಾಕ್ ಮಾಡೋದು ಗಂಟೆಗಟ್ಟಲೆ ಆ ಥರ ಇಲ್ಲ. ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಅಷ್ಟೇ, ಒಂದು 40 ಮಿನಿಟ್ಸ್ ಅಷ್ಟೇ. ನಾನು ಒಂದು 5 ರೌಂಡ್ ಹಾಕ್ಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಸೈಕ್ಲಿಂಗ್ ಮಾಡ್ತೇನೆ ಅಷ್ಟೇ, ಸೈಕಲ್ ಒತ್ತೋದು ಅಷ್ಟೇ. ಅದು ಬಿಟ್ಟರೆ ಇನ್ನೊಂದಿದೆ, ಅಂದರೆ ಸೊಂಟದ ಫ್ಯಾಟ್ ಏನಿದೆ, ಟಮ್ಮಿ ಫ್ಯಾಟ್ ಏನಿದೆ ಅದನ್ನು ಕರಗಿಸೋದು ಒಂದು ಎಕ್ಸಸೈಸ್ ಇದೆ. ಅದನ್ನು ಒಂದು ಮಾಡಿಬಿಟ್ಟು ಬರೋದಷ್ಟೇ. ನಾನು ಡೈಲಿ ಅದಷ್ಟೇ ಮಾಡೋದು, ಇನ್ನೇನು ಮಾಡಲ್ಲ. ಮನೆಗೆ ಬಂದೆ, ಆರಾಮಾಗಿ ಬಂದೆ, ಚೆನ್ನಾಗಿ ಅಲ್ಲಿ ಕಾರ್ನ್ ಎಲ್ಲ ಸಿಕ್ತು, ಅದನ್ನು ತಿಂದ್ಕೊಂಡು ಬಂದು ಮನೆಗೆ ಬಂದಮೇಲೆ ಮೊನ್ನೆ ಚಿಕನ್ ತೊಗೊಬಂದರು. ಚಿಕನು ಕೂಡ ಮಾಡಿದೆ. ನಾನು 1 ಅವರ್ ಟಿ ವಿನೂ ಕೂಡ ನೋಡಿದೆ. ಚಿಕನ್ ಎಲ್ಲ ಮಾಡಿಬಿಟ್ಟು ಬಂದು ಸುಮ್ಮನೆ ಹಾಗೆ ಟಿ ವಿ ನೋಡ್ತಾ ಇದ್ದೆ. ಮತ್ತು ಆವಾಗ ಲೈಟಾಗಿ ಸ್ವಲ್ಪ ಸೊಂಟ ಪೇಯ್ನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಸುಮ್ಮನೆ ಆಗ್ಬಿಟ್ಟೆ. ಅದು ಆಮೇಲೆ ಏನಾಗೋಯ್ತು ಅಂದರೆ ಜಾಸ್ತಿನೇ ಆಗೋಯ್ತು. ಆಮೇಲೆ ನಾನು ಏನು ಪ್ಲ್ಯಾನ್ ಮಾಡಿದೆ ಅಂದರೆ, ಹೇಗೆ ಚಿಕನ್ದು ಒಂದು ಗ್ರೇವಿ ಥರ ಮಾಡಿದ್ನಲ್ಲ, ಅದಕ್ಕೆ ದೋಸೆ ಇಟ್ಟಿತ್ತು, ಅದೇ ಹಾಕ್ಕೊಡೋಣ ಅಂದ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ. ಫುಲ್ಲು ಪೇಯ್ನು ಜಾಸ್ತಿ ಆಗೋಯ್ತು. ನನಗೆ ಊಟ ಮಾಡೋಕ್ಕೆ ಹೋಗ್ತಾಯಿಲ್ಲ. ಒಂಥರ ಹೆಂಗಾಗ್ತಿದೆ ಅಂದರೆ ಮೈನೆಲ್ಲ ಮುರಿಬೇಕು ಆ ಥರ ಅನ್ನಿಸ್ತಾ ಇದೆ. ಈ ಬಟ್ಟೆನ ಹಿಂಡ್ತಾರಲ್ಲ ಆ ಥರ ಟೈಪು ಹಿಂಡಬೇಕು, ಆ ಥರ ಫೀಲ್ ಆಗ್ತಾಯಿದೆ ನನಗೆ. ಆಮೇಲೆ ನಾನು ಊಟ ಮಾಡಿಬಿಟ್ಟು ಮಲ್ಕೊಬಿಟ್ಟೆ. ಬೆಕ್ಕನ್ನ ಕೆಳಗಡೆ ಕರ್ಕೋಗಿ ಬಂದುಬಿಟ್ಟು ಮಲ್ಕೊಬಿಟ್ಟೆ. ಅದಾದಮೇಲೆ ಸ್ವಲ್ಪ ಈಗೀಗೆ ಮಾಡಿದ್ರೆ ಒಂಥರ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಮತ್ತೆ ಅದೇ ಥರ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಅದೇ ಥರ ಪೇಯ್ನ್ ಆಗುತ್ತೆ. ಎಲ್ಲಿ ಪೇಯ್ನ್ ಆಗ್ತಾಯಿದ್ದು ಅಂದರೆ, ಈ ಪ್ಲೇಸ್ ಏನಿದೆ, ನಾನು ಮೊದಲು ಒಂದು ಸರಿ ಹೇಳಿದೆ, ಪಿತ್ತಕೋಶದಲ್ಲಿ ಕಲ್ಲೆಲ್ಲ ಇದ್ದಾಗ ಸೇಮ್ ಇದೇ ಪ್ಲೇಸಲ್ಲಿ ನನಗೆ ಫುಲ್ ಬ್ಯಾಕ್ ಮತ್ತು ಫ್ರಂಟ್ 2 ಸೈಡೂ ಕೂಡ ಒಂಥರ ಹೆಂಗಾಗ್ತಿತ್ತು ಅಂದರೆ ಪೇಯ್ನ್ ಥರ, ಒಂಥರ ಸೆಳ್ತ, ಒಂಥರ ನೋವು, ಆ ಥರನೇ ಸೇಮ್. ನಿನ್ನೆ ರಾತ್ರಿನೂ ಕೂಡ ಸೇಮ್ ಇದೇ ಪ್ಲೇಸು, ಹೀಗೆ ಸೊಂಟ ಹಿಂದೆ ಬ್ಯಾಕ್ ಸೈಡು ಮತ್ತು ಮುಂದೆ ಬ್ಯಾಕ್ ಸೈಡು 2 ಸೈಡು ಕೂಡ ಸೇಮ್ ಅದೇ ಥರನೇ ಆಗ್ತಾಯಿತ್ತು. ಇವಾಗ ಪಿತ್ತಕೋಶ ಇದ್ದು ಅದರಲ್ಲಿ ಕಲ್ಲೆಲ್ಲ ರಿಮೂವ್ ಮಾಡಿದ್ದಿದ್ರೆ ಮತ್ತೆ ಅದೇ ಥರ ಪೇಯ್ನ್ ಬರುತ್ತೆ ಅಂತ ಡಾಕ್ಟ್ರ್ ಹೇಳಿದರು. ಇವಾಗ ಪಿತ್ತಕೋಶನೇ ಇಲ್ಲ. ಡಾಕ್ಟ್ರು ಬೇಡ, ಪಿತ್ತಕೋಶದಿಂದ ಏನೂ ಇದಿಲ್ಲ, ತೆಗ್ದಾಕ್ಬಿಡೋಣ ಅಂತೇಳಿ ತೆಗೆದ್ರು, ರಿಮೂವ್ ಮಾಡಿಬಿಟ್ಟಿದ್ದಾರೆ. ಇವಾಗ ಮತ್ತೆ ಏನಕ್ಕೆ ಆ ಥರ ಪೇಯ್ನ್ ಬಂತು ಅಂತ ನನಗೆ ಗೊತ್ತಿಲ್ಲ. ತುಂಬ ವರ್ಷ ಆದಮೇಲೆ, ಕೌಶಿ UKGಲಿದ್ದಾಗ ನನಗೆ ಅದು ಆಪ್ರೇಷನ್ ಆಗಿದ್ದು ಜುಲೈ ತಿಂಗಳಲ್ಲಿ ನನಗೆ ಆ ಥರ ಆಪ್ರೇಷನ್ ಆಗಿದ್ದು. ಇವಾಗ ಸುಮಾರು ವರ್ಷನೇ ಆಯಿತು. ಇವಾಗ ಮತ್ತೆ ಯಾಕೆ ಆ ಥರನೇ ಪೇಯ್ನ್ ಬಂತು ಅಂತ ಒಂದು ಸ್ವಲ್ಪ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ. ನಿನ್ನೆಯಿಂದ ರಾತ್ರಿಯಿಂದ ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ಮಲ್ಕೊಂಡ್ಮೇಲೆ ಸ್ವಲ್ಪ ಓಕೆ, ಪೇಯ್ನು ಸ್ವಲ್ಪ ಕಡಿಮೆ ಆದಂಗೆ, ಅಂದರೆ ನಿದ್ದೆ ಬಂದಮೇಲೆ ಸ್ವಲ್ಪ ಗೊತ್ತಾಗಿಲ್ಲ ಅಷ್ಟೇ. ಅಂದರೆ ಪೇಯ್ನ್ ಯಾಕೆ ಬಂತು ಆ ಥರ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಏನಾದರೂ ಪಿತ್ತಕೋಶ ಏನಾದರೂ ಫಸ್ಟು ಡಾಕ್ಟ್ರ್ ಏನು ಹೇಳಿದರು ಅಂದರೆ, ಪಿತ್ತಕೋಶ ಆಗೇ ಇರಲಿ, ಕಲ್ಲು ತೆಗಿಯೋಣ ಅಂತೇಳಿ ತೆಗೆದಿದ್ದು. ಅಂದರೆ ಎಂಡೋಸ್ಕೋಪ್ ಎಲ್ಲ ಮಾಡಿ ಒಂದು 3-4 ಕಲ್ಲಿದೆ ದಪ್ಪದು, ಅದನ್ನು ತೆಗಿತೀವಿ ಅಂತಲೇ ಫಸ್ಟ್ ಹೇಳಿದ್ದು. ತೆಗ್ದಾದ್ಮೇಲೆ ಅದರಲ್ಲಿ ಇನ್ನೂ ತುಂಬ ಸಣ್ಣ ಕಲ್ಲಿದೆ, ಅದು ಮತ್ತೆ ನಿಮಗೆ ಅದೇ ಥರನೇ ಪೇಯ್ನ್ ಬರುತ್ತೆ, ಅದಕ್ಕೆ ಅದನ್ನೇ ರಿಮೂವ್ ಮಾಡ್ತೀನಿ ಅಂತ ಹೇಳಿದರು. ಸರಿ ಅಂತೇಳಿ ರಿಮೂವ್ ಮಾಡಿಸಿದ್ವಿ. ಇದು ಮತ್ತೆ ಯಾಕೆ ಪಿತ್ತಕೋಶನೇ ಇಲ್ಲ ಅಂದಮೇಲೆ ಯಾಕೆ ಅದೇ ಥರನೇ ಪೇಯ್ನ್ ಬಂತು ಅಂತ ನನಗೆ ಸ್ವಲ್ಪ
ಡೌಟ್ ಆಗ್ತಿದೆ. ಅದರಿಂದ ಒಂಥರ ನನಗೆ ಅದೇ ಯೋಚನೆ ಮಾಡ್ತಾಯಿದ್ದೀನಿ, ಮತ್ತೆ ಒಳಗಡೆ ನನ್ನ ಬಾಡಿ ಒಳಗಡೆ ಏನಾದರೂ ಆಗ್ಬಿಟ್ಟಿದೆಯಾ ಅಂತೇಳಿ. ಸಡನ್ನಾಗಿ ಆಗಿಬಿಡ್ತು ಅದು ರಾತ್ರಿ. ನೋಡೋಣ ಈ ಥರನೇ ಆಗುತ್ತಾ. ಅದಕ್ಕೆ ಮತ್ತೇನಾದ್ರು ಆ ಥರ ಆದರೆ ಏನಾದರೂ ಮಮ್ಮ ಹೇಳಿದ್ದು ಮತ್ತೆ ಒಂದು ಸ್ಕ್ಯಾನ್ ಎಲ್ಲ ಮಾಡಿಸೋಣ ಅಂತೇಳಿ. ಬೆಳಿಗ್ಗೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀನಿ. ನೋಡೋಣ ಮತ್ತೇನಾದ್ರು ಇದೇ ಥರ ಆದರೆ ನನಗೆಲ್ಲೋ ಒಂದು ಕಡೆ ಫೀಲ್ ಆಗ್ತಿದೆ, ಒಳಗಡೆ ಏನಾದರೂ ಆಗಿರ್ಬೋದು ಅಂತೇಳಿ. ಅದಕ್ಕೆ ಮಮ್ಮಗೆ ಇದು ಪಾರ್ಕೆಲ್ಲ ಹೋಗ್ತಿದ್ದೀನಲ್ಲ, ಅದಕ್ಕೇನಾದರೂ ಈ ಥರ ಆಗಿರ್ಬೋದು ಅಂತ. ಅದಕ್ಕೆ ಸುಮಾರು 15 ದಿನದಿಂದ 20 ದಿನ ಆಯಿತು ನಾನು ಪಾರ್ಕಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೂ ಇದಕ್ಕೂ ಏನೋ ಇದಿಲ್ಲ, ಲಿಂಕ್ ಇಲ್ಲ. ಆದರೆ ಇವ್ರು ಹೇಳೋದು, ನೀನು ತುಂಬ ಯಾವತ್ತೂ ಹೋಗ್ತಿರ್ಲಿಲ್ವಲ್ಲ ಪಾರ್ಕಿಗೆ, ಇವಾಗ ಹೋಗ್ತಿದ್ಯಲ್ಲ, ಅದಕ್ಕೇನಾದರೂ ಈ ಥರ ಆಗ್ತಿರ್ಬೋದು ಅಂತ. ಇವಾಗಲೂ ಕೂಡ ಹೀಗೆ ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡಿದ್ರೆ ಇಲ್ಲಿ ಪೇಯ್ನ್ ಬರುತ್ತೆ. ಈ ಪ್ಲೇಸು ಸೊಂಟ ಮಾತ್ರ, ಇನ್ನೆಲ್ಲೂ ಇಲ್ಲ, ಪೇಯ್ನ್ ಬರ್ತಿದೆ. ಆದರೆ ನೆನ್ನೆ ಥರ ಇಲ್ಲ. ನೆನ್ನೆ ಅಂತೂ ಫುಲ್ಲು ಹಿಂಗೆಲ್ಲ ಮಾಡೋದು, ಹೀಗೆ ಮಾಡೋದು, ಫುಲ್ಲು ಬಗ್ಗೋದು, ಹಿಂಗೆಲ್ಲ ಮಾಡೋದು, ಮತ್ತು ಹಿಂಗೆ ಮಾಡೋದು, ಏನೇನೋ ಮಾಡಿದ್ದೀನಿ. ಅದು ಪೇಯ್ನ್ ಒಟ್ಟಲ್ಲಿ ನನಗೆ ಒಂಥರ ಹಿಂಗೆ ಫೀಲ್ ಆಗ್ತಿತ್ತು ಅಂದ್ರೆ ಮೂಳೆನೆಲ್ಲ ಮುರಿದಾಕ್ಬಿಡ್ಬೇಕು, ಜಜ್ಜಿಬಿಡ್ಬೇಕು ಹಾಕ್ಕೊಂಡು, ಆ ಥರ ಫೀಲ್ ಆಗ್ತಿತ್ತು. ನೋಡೋಣ ಇದೇ ಥರ ಆದರೆ ಒಂದ್ಸರಿ ಹಾಸ್ಪಿಟ್ಲಿಗೆ ತೋರಿಸೋದು ಬೆಸ್ಟು ಅಂತ. ಓಕೆ, ನಮ್ಮ ಗುಮ್ಮ ಬಂದಿದ್ದಾಳೆ ನೋಡಿ, ಇಲ್ಲಿ ಬಂದು ನಿದ್ದೆ ಮಾಡ್ತಿದ್ದಾಳೆ. ನಾನು ಲೈಟ್ ಆನ್ ಮಾಡ್ಕೊಂಡಿರೋದಕ್ಕೆ ಇಷ್ಟು ಬೆಳಕು ಬಂದಿರೋದು, ಇಲ್ಲ ಅಂದರೆ ಕತ್ಲೆ ಯಾವ ಥರ ಇರುತ್ತೆ, ಫುಲ್ಲು ಕತ್ಲೆ ಥರ ಇದೆ. ಫುಲ್ಲು ಹೊರಗಡೆ ಅಂತೂ ಹೋಗೋಕ್ಕೆ ಆಗಲ್ಲ, ಆ ಥರ ವೆದರ್ ಇದೆ. ಅದಕ್ಕೆ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಇವಳಿಗೂ ಸುಮಾರು ಹೊತ್ತು ಚಿಕನ್ ಹಾಕಿಲ್ಲ. ಇವಾಗ 10 ಗಂಟೆಲ್ಲ ಹಾಕಿರೋದು, ಇವಾಗ 10:15 ಟೈಮು, ಇವಾಗ ಹಾಕಿರೋದು. ಇಲ್ಲಿ ಹಾಕ್ಬಿಟ್ರೆ ತಿಂದ್ಬಿಟ್ಟು ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಮರಿಗಳನ್ನ ಹೋಗಿ ಕಚ್ಚೋದು. ಪಾಪ ಅದೇನು ಮಾಡುತ್ತೆ, ಸುಮ್ಮನೆ ಕಿರ್ಚ್ಕೊಳ್ಳುತ್ತೆ ಅಷ್ಟೇ. ಅವರಪ್ಪ ಬಂದು ರಾತ್ರಿ ಇದನ್ನು ಕಚ್ಚಿರೋದು. ಅದಕ್ಕೆ ನಾನು ಹೇಳ್ತೇನೆ, ನೀನು ಹೋಗ್ಬಿಟ್ಟು ಮರಿನ ಕಚ್ತೀಯ, ಅದಕ್ಕೆ ನಿಮ್ಮಪ್ಪ ಬಂದು ನಿನ್ನನ್ನು ಕಚ್ಚೋದು ಅಂತೇಳಿ ಇದಕ್ಕೆ ಹೇಳ್ತಾ ಇದೆ. ಆ ಥರ ಅದಕ್ಕೆ ಹೋಗಿ ಕಚ್ಚುತ್ತೆ. ಪಾಪ ಅವು ಏನು ಮಾಡುತ್ತೆ, ಕಿರ್ಚ್ಕೊಳ್ಳುತ್ತೆ. ಪಾಪ ಎಲ್ಲಾದರೂ ಹೋಗ್ಲಿ ಅಂದರೆ ಪಾಪ ಎಲ್ಲೂ ಹೋಗ್ತಿಲ್ಲ. ಆ ಕಡೆ ಕಾಂಪೌಂಡ್ಗೆ ಹೋಗುತ್ತೆ, ಇಲ್ಲಾಂದರೆ ಈ ಕಡೆ ಕಾಂಪೌಂಡ್ಗೆ ಹೋಗುತ್ತೆ. ಹೋಗಿ ಅಲ್ಲೇನಾದ್ರು ಸಿಕ್ಕದೆ ಅಲ್ಲಿ ಇಲ್ಲಿ ಆ ಥರದ್ದು ಏನೋ ಸಿಕ್ಕಿದ್ರೆ ತಿನ್ಕೊಂಡು ಮತ್ತೆ ಇಲ್ಲೇ ಬಂದು ಮಲ್ಕೊಳ್ಳುತ್ತೆ. ಆ ಥರ ಆಗಿದೆ. ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನನಗೇನು ಪೇಯ್ನ್ ಬಗ್ಗೆ ಹೇಳಿದೆ, ಆ ಪೇಯ್ನು ನನಗೆ ಇನ್ನೊಂದು ಡೌಟ್ ಆಯಿತು. ಆಮೇಲೆ ಏನಂದರೆ ಟಮ್ಮಿದು ಒಂದು ಎಕ್ಸಸೈಸ್ ಇದೆ. ಅಂದರೆ ಟಮ್ಮಿ ಏನಿದೆ, ಹೊಟ್ಟೆ ಬೊಜ್ಜು, ಅದನ್ನು ಕರಗಿಸೋದು ಒಂದು ಪಾರ್ಕಲ್ಲಿ ಎಕ್ಸಸೈಸ್ ಇದೆ. ಅದನ್ನು ಆಡಿರೋದ್ರಿಂದ ಏನಾದರೂ ಈ ಥರ ಆಗಿದೆಯಾ ಅಂತ. ನಾನು ಡೈಲಿ ಅದನ್ನು ಒಂದು 5 ಸಾರಿ ಮಾಡಿ ಬರ್ತೀನಿ ಅಷ್ಟೇ. ತುಂಬ ಹೊತ್ತು ಏನು ಮಾಡೋಕ್ಕೋಗಲ್ಲ ನಾನು, ಒಂದು 5 ಟೈಮ್ ಮಾಡಿಬಿಟ್ಟು ಬರ್ತೀನಿ. ಅದರಿಂದನೇ ಬಂದಿರ್ಬೋದು ಅಂತ ನನಗೆ ಎಲ್ಲೋ ಒಂದು ಕಡೆ ಆಗ್ತಾಯಿದೆ, ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತೇಳಿ. ಹಾಗೆ ನೆನ್ನೆ ಈ ಟಬ್ ಕ್ಲೀನರ್ದು ಟ್ಯಾಬ್ಲೆಟ್ ಎಲ್ಲ ತರಿಸಿದ್ನಲ್ಲ, ಅದನ್ನು ಟ್ರೈ ಮಾಡೋಣ ಇವತ್ತು. ತುಂಬ ದಿನ ಆಗಿತ್ತು ಟಬ್ ಕ್ಲೀನ್ ಎಲ್ಲ ಮಾಡಿ, ಅದಕ್ಕೆ ಒಂದು ಸರಿ ಟ್ರೈ ಮಾಡೋಣ ಯಾವ ಥರ ಕ್ಲೀನ್ ಮಾಡುತ್ತೆ. ಅಂದರೆ ಪೌಡರ್ ಯೂಸ್ ಮಾಡ್ತಿದ್ದೆ ಅಲ್ವ ನಾನು ಫಸ್ಟು, ಅದು ಚೆನ್ನಾಗಿ ವರ್ಕ್ ಆಗುತ್ತಾ, ಅಥವಾ ಈ ಟ್ಯಾಬ್ಲೆಟ್ ಏನಿದೆ ಇದೇನಾದರೂ ಚೆನ್ನಾಗಿ ವರ್ಕ್ ಆಗುತ್ತಾ ಅಂಥೇಳಿ ತಂದದ್ದು ನೆಕ್ಸ್ಟ್ ಡೇನೇ ಇದನ್ನು ಹಾಕಿ ನೋಡ್ತಾ ಇದ್ದೀನಿ. ಅಂದರೆ ಪೌಡರು ತುಂಬ ಜನ ಅದನ್ನು ಇಷ್ಟಪಡ್ತಾರೆ. ನಾನು ನೋಡಿರೋ ಪ್ರಕಾರ ಒಬ್ಬೊಬ್ಬರು ಈ ಟ್ಯಾಬ್ಲೆಟ್ ಏನಿದೆ ಇದನ್ನೇ ಇಷ್ಟಪಡ್ತಾರೆ. ಇವಾಗ ಒಂದು 4-5 ತಿಂಗಳು 6 ತಿಂಗಳು ಹತ್ತತ್ರ ಆಗಿಬಿಟ್ಟಿದೆ ಇವಾಗ. ಇನ್ನು ಟಬ್ ಕ್ಲೀನ್ ಎಲ್ಲ ಮಾಡಿ ಅದಕ್ಕೆ ಹೇಗಿದ್ರು ಇತ್ತಲ್ಲ, ಅದಕ್ಕೆ ಅದನ್ನೇ ಯೂಸ್ ಮಾಡೋಣ ಅಂಥೇಳಿ ಇವಾಗ ಟ್ರೈಯಲ್ ನೋಡ್ತಾ ಇದ್ದೀನಿ. ಹಾಗೆ ಅದು ಟ್ಯಾಬ್ಲೆಟ್ ಏನಂದರೆ ಸೌಂಡ್ ಆಗ್ತಾ ಇರುತ್ತೆ, ಪೌಡ್ರು ಆ ಥರ ಸೌಂಡ್ ಆಗ್ತಿರ್ಲಿಲ್ಲ. ಈ ಟ್ಯಾಬ್ಲೆಟ್ ಏನಿದೆ ಒಂಥರ ಡಣ್ ಡಣ್ ಡಣ್, ಯಾಕೆಂದರೆ ಅದು ಕರಗಬೇಕಲ್ಲ, ಆ ಟಬ್ಗೆ ಇದಾಗ್ತಾ ಇರುತ್ತಲ್ಲ, ಅದಕ್ಕೆ ಅದು ಸೌಂಡ್ ಆಗ್ತಾನೆ ಇರುತ್ತೆ. ಹಾಗೆ ನಾನೇನು ಮಾಡಿದೆ, 1-2 ಕಿಚನ್ ಟವಲ್ಗಳೆಲ್ಲ ಇತ್ತು, ಅದನ್ನು ಕೂಡ ಖಾಲಿ ಡ್ರಮ್ ಓಡ್ತಾ ಇರುತ್ತಲ್ವ, ಅದಕ್ಕೆ ನಾನು ಅದು 2 ಟವಲ್ನ ಟಬ್ ಒಳಗಡೆ ಹಾಕಿದ್ದೀನಿ. ಹಾಗೆ ನನಗೆ ಇನ್ನೊಂದು ಡೌಟ್ ಬಂತು, ಇದನ್ನು ಬರೀ ನೀರಲ್ಲಿ ಹಾಕೋಣ ಎಷ್ಟೊತ್ತು ಕರಗುತ್ತೆ ಅಂತ ನೋಡಿದ್ರೆ ಸುಮಾರು 1/2 ಅವರ್ ಆದರೂ ಅದು ಕರಗಲೇ ಇಲ್ಲ. ಆಮೇಲೆ ಅದು ತೆಗೆದು ನಾನೇ ಮಿಷಿನ್ಗೆ ಹಾಕ್ತೆ, ಅಂದರೆ ಲಿಕ್ವಿಡೆಲ್ಲ ಹಾಕ್ತೀವಲ್ಲ ಅಲ್ಲಿ ಹಾಕ್ತೆ.
ಅದಾದಮೇಲೆ ವಾಷಿಂಗ್ ಮಿಷಿನು ನೀರು ಬಿಡ್ತು. ನೋಡಿ ಇಷ್ಟು ಕೊಳೆ ಬರ್ತಿದೆ. ನನಗೆ ಒಂದು ತುಂಬ ಏನು ಕೊಳೆ ಇರಲ್ಲ, ಒಂದು ಏನಂದರೆ ಬಟ್ಟೆ ಹಾಕಿದ್ನಲ್ಲ ಅಡುಗೆ ಕಿಚನ್ ಟವಲ್ಗಳು, ಅದರಿಂದ ಅಷ್ಟು ಗಲೀಜು ಬರ್ತಿದೆ. ಗಲೀಜಂದರೆ ನೀರು ಕೊಳೆಯಾಗಿರೋದಷ್ಟೇ, ಇನ್ನೇನು ಗಲೀಜು ಬರ್ತಾ ಇರಲಿಲ್ಲ. ಹಾಗೆ ಅದು ಇನ್ನೂ ಟಬ್ಬು ಓಡ್ತಾನೆ ಇತ್ತು. ಹಾಗೆ ಇದು ನೋಡಿ ಬೆಕ್ಕುಗಳು ಎರಡು ಇಲ್ಲಿ ಮಲ್ಕೊಂಡಿದೆ. ಇದೆರಡು ಜೋಡಿ, ಎಲ್ಲೋದ್ರೂ ಜೊತೆಲೇ ಹೋಗುತ್ತೆ. ಒಂದು ಸ್ವಲ್ಪ ಹೊತ್ತು ಕಾಣಿಸಿಲ್ಲ ಅಂದ್ರೂ ಕಿರ್ಚೋದು ಆ ಥರ ಎಲ್ಲ ಮಾಡ್ತಾ ಇರುತ್ತೆ. ಫುಲ್ಲು ಮೋಡ, ಆ ಮೋಡದಲ್ಲಿ ಚಳಿ ಆಗ್ತಾ ಇರುತ್ತಲ್ವ, ಅದರಿಂದ ಅದೆರಡು ಆ ಥರ ಮುದ್ರುಕೊಂಡು ಮಲ್ಕೊಂಡಿದೆ. ಆದರೆ ನಮ್ಮ ಮನೇಲಿರೋದು ನೋಡಿ, ಇಲ್ಲಿ ಬಂದ್ಬಿಟ್ಟು ಬೀರು ಮೇಲೆ ಈ ರೀತಿ ಮುದ್ರುಕೊಂಡು ಮಲಗಿರೋದು. ಅಂದರೆ ವೆದರ್ ಮೇಲೆ ಡಿಪೆಂಡು. ಬಿಸಿಲೆಲ್ಲ ಇದ್ದರೆ ಫುಲ್ಲು ಮಣ್ಣಲ್ಲೆಲ್ಲ ಒದ್ದಾಡಿಕೊಂಡು ಆಟ ಆಡ್ಕೊಂಡಿರುತ್ತೆ. ಬಿಸಿಲೇನಾದರೂ ಇಲ್ಲ ಅಂದರೆ ಮಾತ್ರ ಈ ರೀತಿಯಾಗಿ ಅದು ಬಂದು ಮಲ್ಕೊಳ್ಳೋದು ಅಷ್ಟೇ. ಹಾಗೆ ನಾನು ಒಂದು ಸೆಲ್ಫಿ ಸ್ಟಿಕ್ ಬೇಕಾಗಿತ್ತು, ನಾನು ಹೇಳಿದ್ದೆ ನಿಮಗೆ, ಅದು ಮುರಿದೋಗಿದೆ ಅಂತೇಳಿ. ಅದು ಇವಾಗ ಬಂತು. ಇದು ಅಷ್ಟೇ ಒಂದು 3 ಸಾರಿ ಏನಾಗಿದೆ, ಅದು ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆಗೋದು, ನಾನು ಮತ್ತೆ ಬುಕ್ ಮಾಡೋದು, ಕ್ಯಾನ್ಸಲ್ ಆಗೋದು, ಮತ್ತೆ ಬುಕ್ ಮಾಡೋದು, ಈ ಥರ ಆಗಿ 3 ಸರಿ ಕ್ಯಾನ್ಸಲ್ ಆಗಿ ಇದು ಲಾಸ್ಟು. ಮತ್ತೆ ನಾನು ಮಾಡಲ್ಲ. ಮತ್ತೇನಾದರೂ ಕ್ಯಾನ್ಸಲ್ ಆದರೆ ನಾನು ಫ್ಲಿಪ್ಕಾರ್ಟಲ್ಲೋ ಅಥವಾ ಅಮೆಝಾನಲ್ಲೋ ಬುಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆಮೇಲೆ ಬಂತು, ಏನೋ ಗೊತ್ತಿಲ್ಲ, ಒಂದೊಂದು ಸರಿ ಈ ಥರ ಆಗ್ತಾ ಇರುತ್ತೆ. ತೆಗಿ, ಇನ್ನಷ್ಟು ಉದ್ದ ಅದೇ. ಓಹೋ, ಎಸ್, ತೆಗೆದು ಓಪನ್ ಮಾಡಿ ನೋಡೋಣ. ಭಾಳ ಐತೆ. ನಾನು ಕೌಶಿಗೆ ಹೇಳಿದೆ, ಅದು ನಿನಗಿಂತ ನಿನ್ನಷ್ಟು ಉದ್ದ ಬರ್ಬೋದು ಅಂತೇಳಿ. ಆದರೆ ಅವನಷ್ಟೇ ಉದ್ದ ಇದೆ. ನಾನು ಇದರಲ್ಲಿ ನೋಡಿದ್ದಷ್ಟೇ, ಇಮೇಜೆಲ್ಲ ಇರುತ್ತಲ್ಲ, ಅಷ್ಟೇ ಉದ್ದ ಇರುತ್ತಾ. ಏಕೆಂದರೆ ಇಷ್ಟು ದಿನ ನಾನು ಸೆಲ್ಫಿ ಸ್ಟಿಕ್ ತೊಗೊಂಡಿದ್ನಲ್ಲ, ಅದು ಇಷ್ಟು ಉದ್ದ ಇರ್ತಾ ಇರಲಿಲ್ಲ. ಆಮೇಲೆ ನೋಡಿದ್ರೆ ಅದು ಇವನಷ್ಟೇ ಹೈಟ್ ಇದೆ. ಇವಾಗ ನೋಡಿ, ಅವನು ನಿಂತ್ಕೊಂಡು ತೋರಿಸ್ತಿದ್ದಾನೆ, ಅವನಷ್ಟು ಇವಾಗ ಹೈಟ್ ಇರೋದು, ಅದು ಅಷ್ಟು ಉದ್ದ ಇದೆ. ಅದಕ್ಕೆ ನಾನು ಇವಾಗ ಹೋಗ್ಬಿಟ್ಟು ನನಗೆ ಎಷ್ಟು ಹೈಟ್ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಅದು ನನಗೆ ಅದೇ ಇದೆ, ನನಗಿನ್ನ ಹೈಟ್ ಇದೆ. ಇದು ಅವನಿಗೆ ಕರೆಕ್ಟ್ ಹೈಟಿಗೆ ಬರುತ್ತೆ. ತುಂಬ ಉದ್ದ ಆಯಿತು ಅಂತ ಹೇಳ್ತಾ ಇದೆ. ಅಂದರೆ ತುಂಬ ಉದ್ದ ಆದಾಗ ಆ ಸ್ಟ್ಯಾಂಡು ಬಿದ್ದೋಗ್ಬಿಡುತ್ತೆ, ತುಂಬ ಹೈಟಲ್ಲಿ ನಿಲ್ಸ್ಕೊಳ್ಳೋಕ್ಕಾಗಲ್ಲ. ಅಂದರೆ ಮೊಬೈಲು ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಮೊಬೈಲ್ಗಳು ಒಂದೊಂದು ತುಂಬ ವೆಯ್ಟ್ ಇರುತ್ತೆ. ಅಂದರೆ ಇವಾಗ ಹಾಕಿರೋದು ಕೌಶಿ ಮೊಬೈಲ್, ಅದು ವೆಯ್ಟ್ ಇಲ್ಲ, ಅದು ಸ್ವಲ್ಪ ಕಡಿಮೆ ವೆಯ್ಟ್ ಇರೋದು. ನನ್ನ ಮೊಬೈಲ್ ಏನಿದೆ ಅದು ಸ್ವಲ್ಪ ಜಾಸ್ತಿ ವೆಯ್ಟ್ ಇದೆ. ಅದನ್ನೇನಾದರೂ ಹಾಕಿದ್ರೆ ಸ್ವಲ್ಪ ಏನಾಗುತ್ತೆ ಅಂದರೆ, ಅದು ಹಾಕಿದ್ರೆ ಕೆಳಗಡೆ ಬರ್ತಾ ಇರುತ್ತೆ ಜಾರ್ಕೊಂಡು. ಆ ಥರ ವೆಯ್ಟು ಎಷ್ಟಿರುತ್ತೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಅಷ್ಟು ಉದ್ದ ಇದೆ. ಅದಕ್ಕೆ ಕೌಶಿ ಹೇಳ್ತಾಯಿದ್ದೆ, ಏನಮ್ಮ ಇಷ್ಟು ಉದ್ದ ಇದೆ ಅಂತ. ಅದಕ್ಕೆ ನಾನು ಹೇಳ್ತಾಯಿದ್ದೆ, ಅದು ಕೊಕ್ಕೆ ಹಳ್ಳಿಯಲ್ಲಿ ಏನಕ್ಕೆ ಅಂದರೆ ಸೊಪ್ಪೆಲ್ಲ ಸೆಣಿಯೋದು ಅಂದರೆ ಕೆಳಗಡೆ ನಿಂತ್ಕೊಂಡು ಮೇಲಿರೋ ಸೊಪ್ಪನ್ನ ಕೆಳಗಡೆ ನಿಂತ್ಕೊಂಡು ಸೆಣಿಯೋದು. ಅದಕ್ಕೆ ಒಂದು ಕುಡ್ಲು ಕಟ್ಟಿರ್ತಾರೆ, ಅದಕ್ಕೆ ನಾವು ಕೊಕ್ಕೆ ಅಂತೀವಿ. ಅದನ್ನ ನಿಂತ್ಕೊಂಡು ಸೆಣಿಯೋ ಥರ ಇರುತ್ತೆ. ಅದು ಅಂದರೆ ತುಂಬ ಹೈಟ್ ಇರುತ್ತೆ. ಮರಕ್ಕೆ ಒಂದು ಒಂದು ಕೋಲಿಗೆ ಅದನ್ನು ಹಾಕಿರ್ತಾರೆ, ಕುಡ್ಲುನ. ಆವಾಗ ನಿಂತ್ಕೊಂಡು ಸೆಣಿಯೋದು, ಅಷ್ಟು ಉದ್ದ ಇರುತ್ತೆ. ಇದು ಅಷ್ಟೇ, ಸೆಲ್ಫಿ ಸ್ಟಿಕ್ಕು ಅಷ್ಟು ಹೈಟ್ ಇದೆ. ಅದನ್ನು ಕೌಶಿ ಹತ್ರ ಹೇಳ್ತಾ ಇದೆ, ಏನೋ ಇಷ್ಟು ಉದ್ದ ಇದೆಯಲ್ಲ ಅಂಥೇಳಿ. ಅಷ್ಟು ಉದ್ದೇನೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಓಕೆ, ಚೆನ್ನಾಗಿದೆ ಕ್ವಾಲಿಟಿ, ಪರವಾಗಿಲ್ಲ. ಇದೆರಡು ನೋಡಿ, ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ನಲ್ಲ, ಆವಾಗ ಬಂತು. ಇಲ್ಲಿ ಬಂದು ನಿಂತ್ಕೊಂಡು ನೋಡಿಬಿಟ್ಟು ಫಸ್ಟ್ ಹೋಗಿ ಅಲ್ಲೋಗಿ ಮಲ್ಕೊಳ್ತು. ಆಮೇಲೆ ಇದ್ರ ಪ್ಲೇಸ್ ಬಂದ್ಬಿಟ್ಟು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಲ್ಗೋದು. ಡೈಲಿ ಇಲ್ಲಿ ಮಲ್ಕೊಳ್ಳುತ್ತೆ, ಇಲ್ಲಾಂದರೆ ಅಲ್ಲಿ ಬುಕ್ಸ್ ಎಲ್ಲ ಇದೆಯಲ್ಲ ಅಲ್ಲೋಗಿ ಮಲ್ಗೋದು. ಎಷ್ಟು ಚೆನ್ನಾಗಿ. ಈಗ ಮಳೆ ಬರ್ತಾ ಇದೆ, ಜೋರು ಮಳೆ. ಅದಕ್ಕೆ ಇದಕ್ಕೆ ಚಳಿ ಆಗಿಬಿಟ್ಟು ಇಲ್ಲಿ ಬಂದು ಮಲಗಿರೋದು. ಸ್ವಲ್ಪ ಬಿಸಿಲೇನಾದರೂ ಇದ್ದಿದ್ದರೆ ಇಲ್ಲಿ ಬಂದು ಅಂದರೆ ಇಲ್ಲಿ ಮಲಗ್ತಿರ್ಲಿಲ್ಲ, ಅಲ್ಲೇ ಆಟ ಆಡಿಕೊಂಡು ಇರ್ತಿತ್ತು. ಎಷ್ಟು ಚೆನ್ನಾಗಿ ಎರಡು ಮುದ್ದಾಗಿ ಕರ್ಗಿ. ನಮ್ಮ ನಾಮ ಇದೇ ಥರನೇ ಇದ್ದಿದ್ದು. ಇವಾಗ ಈ ಕರ್ಗಿ ಈ ಕಂಚು ಇಬ್ಬರು, ಅವರಿಬ್ಬರು ಅದೋಯ್ತು. ಇವಾಗ ಇವರಿಬ್ಬರು ಥರ ಮಲ್ಕೊಂಡಿದ್ದು. ಇದು ಸ್ವಲ್ಪ ಕರ್ಗಿ ಅವ್ರ ಅಜ್ಜಿ ಥರ ಇದೆ, ಅವ್ರ ಅಜ್ಜಿ ಹಿಂಗೆ ಇದ್ದಿದ್ದು. ಓಕೆ,
ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ, ಇವಳಿಗೆ ಮಾತ್ರ ನಿದ್ದೆ ಬಂದಿಲ್ಲ. ಇವಳು ಸ್ವಲ್ಪ ನಮ್ಮ ನಾಮ ಥರ ತಿನ್ನೋದು. ಇದು ಕರ್ಗಿ ಥರ, ಏನೇ ಒಂದು ಹಾಕಿದ್ರೂ ಇದೇ ಹೋಗಿ ಎತ್ಕೊಳ್ಳೋದು. ಫಸ್ಟು ಕರ್ಗಿ ಎತ್ಕೊಳ್ಳೋಲ್ಲ, ನಿಧಾನಕ್ಕೆ ಎತ್ಕೊಳ್ಳೋದು. ಫಸ್ಟ್ ಇದು ಕರ್ಗಿನೂ ಹಂಗೆ, ಇದು ಹಂಗೆ. ಆಮೇಲೆ ಹೋಗಿ ನಿಧಾನಕ್ಕೆ ಎತ್ಕೊಂಡು ತಿನ್ನುತ್ತೆ. ಫಸ್ಟು ನಾನು ಚಿಕನ್ ಹಾಕ್ತೀನಲ್ಲ ಆವಾಗ ಇದೆರಡು ಹಂಗೆ. ಇವತ್ತು ಗುರುವಾರ, ಪೂಜೆ ಎಲ್ಲ ಆಯಿತು. ಓಕೆ, ಹಾಗೆ ಕಾಫಿಗೆ ಇಟ್ಟಿದ್ದೀನಿ. ಇವತ್ತು ನೀರು ಕುಡಿದ್ಬಿಟ್ಟು ಆಮೇಲೆ ಕಾಫಿನ ಕುಡಿತೀನಿ. ಫಸ್ಟು ಅವನಿಗೆ ಹಾಲು ಕೊಟ್ಬಿಟ್ಟು, ಹಾಲು ಹಾಕ್ಬಿಟ್ಟು ಲೋಟಕ್ಕೆ, ಆಮೇಲೆ ಕಾಫಿನ ಕುಡಿಯೋದು. ಈಗ ಫಸ್ಟೇ ನೀರು ಕುಡ್ಕೊಬಿಡ್ತೀನಿ. ಓಕೆ, ಓಕೆ. ಹಾಗೆ ಕಾಫಿ ಎಲ್ಲ ಕುಡ್ಕೊಂಡು ವಾಕೆಲ್ಲ ಮುಗಿಸ್ಕೊಂಡು ಮಾಮ ಫೋನ್ ಮಾಡಿದ್ರು, ನಾನು ಬಂದೆ ಮನೆಗೆ ಅಂತೇಳಿ. ಸರಿ ಆಯಿತು ಅಂದ್ಬಿಟ್ಟು ಅಷ್ಟೊತ್ತಿಗೆ ನಾವು ಕೂಡ ನಡ್ಕೊಂಡು ಬರ್ತಾ ಇದ್ವಿ. ಹಾಗೆ ಬರಬೇಕಾದ್ರೆ ಸ್ವಲ್ಪ ಹೇಳಿದ್ನಲ್ಲ ಮಳೆ ಎಲ್ಲ ಬೀಳ್ತಾಯಿತ್ತು ಅಂತೇಳಿ, ಅದಕ್ಕೆ ಅವರು ಬಿಸಿ ಬಿಸಿ ಸಮೋಸ ಮತ್ತು ಕಚೋರಿ ಸ್ವಲ್ಪ ತಣ್ಣಗಿತ್ತು, ಸಮೋಸ ಮಾತ್ರ ಬಿಸಿಯಾಗಿತ್ತು. ಅದಕ್ಕೆ ಇವಾಗ ನಾನು ಸಮೋಸ ತಿಂದೆ, ಅವ್ನ ಕಚೋರಿಗೆ ಅದೇನೇನೆಲ್ಲ ಹಾಕ್ತಾ ಇದ್ದಾನೆ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.